Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮತ್ತೊಂದು ಕಡೆ ಕರ್ನಾಟಕದಲ್ಲೂ ಲೋಕಸಭಾ ಫಲಿತಾಂಶದ ಕುತೂಹಲ ಗರಿಗೆದರಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಮೂವರು ಮಾಜಿ ಸಿಎಂಗಳು, ಸಚಿವರುಗಳ ಮಕ್ಕಳುಗಳು ಸ್ಪರ್ಧಿಸ್ತಾ ಇರುವಂತ ಕ್ಷೇತ್ರಗಳೆಲ್ಲ ಇದೆಯಲ್ಲ, ಇವೆಲ್ಲ ಸಹಜವಾಗಿ ಹೈ ವೋಲ್ಟೇಜ್ ಕಣಗಳಾಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಲೆಕ್ಕಾಚಾರ ಹೇಗೆ ನಡೀತಾ ಇದೆ? ಬಿಜೆಪಿ ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳು, ಜೆಡಿಎಸ್ ನ ನಾಯಕರುಗಳು ನಾಳಿನ ರಿಸಲ್ಟ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕರ್ನಾಟಕದ ಲೋಕ ಅಖಾಡದ ಫಲಿತಾಂಶಕ್ಕೆ ಕೌಂಟ್ ಡೌನ್. 28 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದೆಷ್ಟು, ಕೈಗೆ ಸಿಗೋದೆಷ್ಟು? ಟೇಕ್ ಟೇಕ್ ಟೇಕ್. ಮಹಾಭಾರತದ ಮತಯುದ್ಧ ಮುಗಿಸಿ ಮತದಾರ ಕಾಯ್ತಿರೋ ಕಾಲ ಹತ್ತಿರವಾಗಿದೆ. ಅಖಾಡಕ್ಕಿಳಿದು ಜಿದ್ದಾಜಿದ್ದಿನ ಹೋರಾಟ ನಡೆಸಿದ ಅಭ್ಯರ್ಥಿಗಳ ಎದೆ ಲಬ್ ಡಬ್ ಅಂತಿದೆ. ಮೋದಿಯನ್ನ ಕಟ್ಟಿಹಾಕಲು ಕೈ ಜೋಡಿಸಿದ ಇಂಡಿಯಾ ಕೂಟ ವಿಶ್ವಾಸದ ಅಲೆಯಲ್ಲಿ ತೇಲ್ತಿದೆ. ಎಕ್ಸಿಟ್ ಪೋಲ್ ಹೇಳಿದಂತೆ ನಾವು ಗೆಲ್ಲೋದು ಪಕ್ಕಾ ಅಂತಿರೋ ಕೇಸರಿ ಬ್ರಿಗೇಡ್ ಗೆಲುವಿನ ಕೋಟೆ ಕಟ್ಟಿದೆ. ಕರುನಾಡ ಕುರುಕ್ಷೇತ್ರದಲ್ಲೂ ಲೋಕಸಮರದ ಲೆಕ್ಕಾಚಾರ ಗರಿಗೆದರಿದು ನಾವು ಗೆಲ್ತೀವಿ, ನಾವೇ ಗೆಲ್ತೀವಿ ಅಂತಿದ್ದಾರೆ. ಹಾಗಾದ್ರೆ ರಾಜಕೀಯ ಯುದ್ಧದಲ್ಲಿ ಬಿಜೆಪಿ ಜೆಡಿಎಸ್ ಗೆಲ್ಲೋದೆಷ್ಟು? ಮನೆ ಮನೆಗೂ ಗ್ಯಾರಂಟಿ ಹಂಚಿ ವಿಜಯದ ಮೀನಿಗೆ ಗಾಳ ಹಾಕಿರೋ ಕಾಂಗ್ರೆಸ್ ತೆಕ್ಕೆಗೆ ಸಿಗೋದೆಷ್ಟು? ಈ ಎಲ್ಲಾ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಇದಕ್ಕಾಗಿ ಬಿಜೆಪಿ, ಕಾಂಗ್ರೆಸ್ ತನ್ನದೇ ಲೆಕ್ಕ ಹಾಕೊಂಡು ಕೂತಿವೆ. ಇತ ಆಯೋಗ ಮತ ಎಣಿಕೆಗೆ ಅಂತಿಮ ಸಿದ್ಧತೆ ಮುಗಿಸಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಎಕ್ಸಿಟ್ ಪೋಲ್ ನೋಡಿದಿರೋ ಕರುನಾಡ ಭವಿಷ್ಯವೇನು ಅನ್ನೋದನ್ನ ಒಮ್ಮೆ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿವೆ. ಈ ಪೈಕಿ ಬಿಜೆಪಿ 18, ಜೆಡಿಎಸ್ 2 ಸ್ಥಾನ ಸೇರಿ ಒಟ್ಟು 20 ಕ್ಷೇತ್ರದಲ್ಲಿ ದೋಸ್ತಿಗಳು ಗೆಲ್ತಾರೆ ಅಂತ TV9 ಪೋಲ್ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಕಾಂಗ್ರೆಸ್ ಕೇವಲ 8 ಸ್ಥಾನ ಗೆಲ್ಲಲಿದೆ ಅಂತ ಅಂದಾಜಿಸಿದೆ. ಹಾಗೆಯೇ ಆಕ್ಸಿಸ್ ಮೈ ಇಂಡಿಯಾ ಎನ್ಡಿಎ 23ರಿಂದ 25, ಕಾಂಗ್ರೆಸ್ 3ರಿಂದ 5 ಸ್ಥಾನ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿದೆ. ಇನ್ನು ಜನ್ ಕಿ ಬಾತ್ ಸರ್ವೆ ಪ್ರಕಾರ ಎನ್ಡಿಎ 21ರಿಂದ 23 ಕ್ಷೇತ್ರದಲ್ಲಿ ಜಯ ಸಾಧಿಸಲಿದೆ. ಕಾಂಗ್ರೆಸ್ 5ರಿಂದ 7 ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ. ಸಿ ವೋಟರ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲೂ 23ರಿಂದ 25 ಸ್ಥಾನ ಗೆಲ್ಲುತ್ತೆ ಎಂಬ ಭವಿಷ್ಯ ಹೊರಬಿದ್ದಿದೆ. ಕಾಂಗ್ರೆಸ್ 3ರಿಂದ 5 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳಲಿದೆಯಂತೆ. ಹಾಗೆಯೇ ಟುಡೇಸ್ ಚಾಣಕ್ಯ ಸರ್ವೆ ಪ್ರಕಾರ 24 ಸ್ಥಾನ ಬಿಜೆಪಿ ಪಾಲಾದ್ರೆ ಕಾಂಗ್ರೆಸ್ ಕೇವಲ 4 ಸ್ಥಾನಕ್ಕೆ ಸೀಮಿತವಾಗುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಈ ಸಮೀಕ್ಷೆ ಹೊರಬೀಳ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಎಕ್ಸಿಟ್ ಪೋಲ್ ಒಪ್ಪಲ್ಲ, 15ರಿಂದ 20 ಸ್ಥಾನ ಗೆಲ್ತೀವಿ ಎಂದ ಸಿಎಂ. ಸಮೀಕ್ಷೆಯಿಂದ ಆತಂಕಗೊಂಡ ನಾಯಕರಿಗೆ ಸಿಎಂ ಡಿಸಿಎಂ ಅಭಯ. ಎಕ್ಸಿಟ್ ಪೋಲ್ ಭವಿಷ್ಯದಂತೆಯೇ ನಾವು ಗೆಲ್ತೀವಿ ಅಂತ ಬಿಜೆಪಿ ನಾಯಕರು ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಸಂಕಷ್ಟ ಅಂತ ಕೈ ಶಾಸಕರಿಗೆ ಕೊಂಚ ಆತಂಕ ಎದುರಾಗಿದೆ. ಹೀಗಾಗಿಯೇ ನಿನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ ಧೈರ್ಯ ತುಂಬಿದ್ದಾರೆ. ಎಕ್ಸಿಟ್ ಪೋಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಾವು 14ರಿಂದ 18 ಕ್ಷೇತ್ರದಲ್ಲಿ ಗೆಲ್ತೀವಿ ಎಂದಿದ್ದಾರೆ. ಇವತ್ತು ಮಾತನಾಡಿರೋ ಸಿಎಂ ಡಿಸಿಎಂ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವು ನಮ್ಮದೇ ಅಂದಿದ್ದಾರೆ. ನಾವು ಕನಿಷ್ಠ 15ರಿಂದ 20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ನಾವೇ ಗೆಲ್ಲೋದು.
ಇನ್ನು ಕಾಂಗ್ರೆಸ್ ನಾಯಕರ ಮಾತಿಗೆ ಟಾಂಗ್ ಕೊಟ್ಟಿರೋ ಕುಮಾರಸ್ವಾಮಿ ಕಾಂಗ್ರೆಸ್ನವರು ನಾಳೆ ಮಧ್ಯಾಹ್ನದವರೆಗೂ ಸಂತೋಷವಾಗಿರ್ಲಿ ಅಂದಿದ್ದಾರೆ. ಇನ್ನು ಸಿಎಂ, ಡಿಸಿಎಂ ಸಚಿವರಿಗೆ ಎದೆ ಬಡಿತ ಜೋರಾಗಿದೆ ಅಂತ ವಿಜಯೇಂದ್ರ ಕಾಲೆಳೆದಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾನು ಯಾತಕ್ಕೆ ಅಡ್ಡಿಪಡಿಸ್ತೀನಿ, ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಅಂತಿಮವಾದಂಥ ವಾಸ್ತವಾಂಶ ನಾಳೆ ಮಧ್ಯಾಹ್ನದೊಳಗೆ. ಇವತ್ತು ಚುನಾವಣೆಯ ಮತದಾನದ ಎಣಿಕೆ ನಂತರ ಯಾರು ಪರವಾಗಿದೆ ಯಾರು ಪರವಾಗಿಲ್ಲ ಅಂತಕ್ಕಂಥದ್ದು ನಾವು ನಾಳೆ ಕಾಣಲೇಬೇಕಲ್ವೇ. ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಕ್ಸಿಟ್ ಪೋಲ್ ವರದಿ ಬಂದ ನಂತರ ರಾಜ್ಯದ ಆಡಳಿತ ಪಕ್ಷದ ಮುಖಂಡರಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರುಗಳಿಗೂ ಕೂಡ ಇವತ್ತು ಎದೆ ಬಡಿತ ಜಾಸ್ತಿ ಆಗಿದೆ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು? ನಾಯಕರ ಲೆಕ್ಕಾಚಾರಗಳು ಏನೇ ಇರಲಿ, ರಾಜ್ಯದ 28 ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹೆಚ್ಚು ಸದ್ದು ಮಾಡ್ತಿದೆ. ಡಿಕೆಶಿ ಸಹೋದರ ಸುರೇಶ್ ಹಾಗೂ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ಹೈ ವೋಲ್ಟೇಜ್ ಕಣವಾಗಿದೆ. ಜೊತೆಗೆ ಮಂಡ್ಯ, ಬೆಳಗಾವಿ, ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕಣದಲ್ಲಿದ್ದು ಭವಿಷ್ಯ ಏನಾಗುತ್ತೆ ಅಂತ ರಾಜ್ಯವೇ ಕಾಯ್ತಿದೆ. ಇನ್ನು ಹೆಬ್ಬಾಳ್ಕರ್, ಖಂಡ್ರೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ 12 ಸಚಿವರ ಸಂಬಂಧಿಕರು ಅಖಾಡದಲ್ಲಿದ್ದು ಅವರ ಬಗ್ಗೆನೂ ಕುತೂಹಲವಿದೆ. ಅಷ್ಟೇ ಅಲ್ಲ, ಅತ್ಯಾಚಾರ ಕೇಸ್ನಲ್ಲಿ ಎಸ್ಐಟಿ ವಶವಾಗಿರೋ ಹಾಸನ ಅಭ್ಯರ್ಥಿ ಪ್ರಜ್ವಲ್ ಭವಿಷ್ಯ ಏನಾಗುತ್ತೆ ಅಂತ ಜನ ಕಾಯ್ತಿದ್ದಾರೆ. ಈ ಕುತೂಹಲಕ್ಕೆ ನಾಳೆ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.